ಹಲೋ ಹಲೋ. ಮೇಡಮ್, ನಮಸ್ಕಾರ. ಹಾ, ನಮಸ್ತೆ ಹೇಳಿ. ಮಗುಗಿದು ಇದು ಯೂನಿಫಾರ್ಮ್ ಬ್ಯಾಗು ಕೊಡ್ತಾ ಇದ್ರಂತೆ, ಎಷ್ಟು ಹಾ, ಕೊಡ್ಬೇಕು? ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾವು ಅಲ್ಲಿ ಅವರೇ, ಇಲ್ಲಿ ನಿಮ್ಮೂರ್ನವ್ರೆ. ಅವರು ಪೇರೆಂಟ್ಸ್ ನೇಮ್ ಹೇಳ್ಬೇಕು, ಮಕ್ಳು ನೇಮ್ ಹೇಳ್ಬೇಕಲ್ವಾ? ಮಗಳ ನೇಮ್ ಅದಂಗೆ ಇವಾಗ ನಾವು ಮಾಮೂಲಿ ಮಾಡ್ತಾ ಇರ್ತೀವಿ. ಯಾರು ಅಂತ ಗೊತ್ತಾಗ್ಲಿಲ್ವಪ್ಪ. ಸರಿ ಹೇಳಿ, ಏನ್ ಹೇಳಿ. ಅದೇ ಇವಾಗ ಅಮೌಂಟ್ ಎಷ್ಟು ಹಾಕ್ಬೇಕು? 1000. 1000? ಹಾ. ಯಾರು ಇದೇ ನಂಬರ್ಗೆ ಹಾಕ್ಲಾ? ಇಲ್ಲ, ಕ್ಯಾಶ್ ಕೊಡಿ. ಯಾರು ಪೇರೆಂಟ್ಸ್ ಹೇಳಿ ನೀವು? ಯಾಕೆ ಮೇಡಮ್, ಈಗ ಯಾರ ಒಟ್ನಲ್ಲಿ ಈಗ ನೀವು ದುಡ್ಡು ಕೇಳ್ತಾ ಇದ್ರಿ, ಹಾಕ್ತೀನಿ ಹಾಕಿ. ನಮ್ಗೊಂದು ಮಗಿಗೆ ಒಂದ್ ಬ್ಯಾಗು, ಒಂದು ಏನು ಬೇಡ ಅಂತ ಯೂನಿಫಾರ್ಮ್ ಕೊಡಿ. ಯಾರ್ಯಾರ ಹತ್ರ ನಾವು ಸುಮ್ಮನೆ ನಾವು ಕಲೆಕ್ಟ್ ಮಾಡಲ್ಲ. ಈ ಮಕ್ಳು ಪೇರೆಂಟ್ಸ್ ನೇಮ್ ಮಗು ನೇಮ್ ಹೇಳಿ ಹೇಳ್ತೀವಿ. ಸರ್, ಪೇ ಹಾ, ಮಾಡಬೇಡಿ, ಕ್ಯಾಶ್ ಇದ್ರೆ ಕೊಡಿ. ಯಾರ ಹತ್ರನು ಪೇ ಮಾಡಿಸ್ಕೊಂಡಿಲ್ಲ. ಇಲ್ಲ ಮೇಡಮ್, ನಮ್ಮ ಹತ್ರ ಕ್ಯಾಶ್ ಡ್ರಾ ಮಾಡ್ಬೇಕು ಅಂತಂದ್ರೆ ಇದಕ್ ಹೋಗ್ಬೇಕು ಮೇಡಮ್ ಅವ್ರೆ, ಅರ್ಕಲ್ಗೋಡ್ಗೆ. ಹಾ. ಹಂಗಾಗಿ ಫೋನ್ ಪೇ ಮಾಡ್ತೀನಿ, ಒಂಚೂರು ಫೋನ್ ಮಾಡಿಸ್ಕೊಳ್ಳಿ. ಸರಿ ಆಯ್ತು, ನಂದಕ್ಕೆ ಮಾಡಿ. ಇದೇ ನಂಬರಾ? ಇದೇ ನಂಬರು. HM ಗೆ ಮಾಡಿಸ್ಲಾ? ಇಲ್ಲಾಂದ್ರೆ ಒಂದ್ ಅವ್ರದೇ ನಿಮಿಷ. ನಂಬರ್ ಕೊಡಿ ಇಲ್ಲಿ. HM ಮೇಡಮ್ಗೆ ಮಾಡಿಸಿ ಹೇಳ್ತೀನಿ. ಹಾ, ತಡೀರಿ, ಒಂದ್ ನಿಮಿಷ ಹೋಯ್ತು. HM ಮ್ಯಾಮ್, ಒಂದ್ ನಿಮಿಷ. ಯಾರೋ ಫೀಸ್ ಕಟ್ತಾರಂತೆ, ನಿಮಗ್ ಪೇ ಮಾಡಿಸ್ತಿದ್ದೀನಿ. ನಂಬರ್. ಹಲೋ ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಳಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ ಮೇಡಮ್. ನನ್ನ ಹೆಸರು ಶಶಿಕಲಾ ಅಂತ ಸರ್. ಮೇಡಮ್, ನಾವು ಕರ್ನಾಟಕ ಭೀಮಸೇನ ಜಿಲ್ಲಾ ಪ್ರೆಸಿಡೆಂಟ್ ಗಣೇಶ್ ಅಂತ ಹೇಳಿ ಮಾತಾಡ್ತಿರೋದು. ಹೇಳಿ ಸರ್. ಒಂದ್ ಮಗುಗೆ 1000 ಏನಕ್ಕೆ ದುಡ್ಡು ಕೇಳ್ತಾ ಸರ್, ಇದ್ದಾರೆ ಇದು ಮೇಡಮ್? ಈಗ ಅದನ್ನೇ ನಾನು ಬೆಳಗ್ಗೆಯಿಂದ ಬರೀ ಇದೇ ಪ್ರಮಾಣ ಇದಾಗ್ತಾ ಇರೋದು ಸರ್. ಇಲ್ಲಿ ಏನಾಗಿದೆ ಅಂದ್ರೆ, ನಾನು ಈಗ ಬಂದು 1 ವರ್ಷ ಅಷ್ಟೇ ಆಗಿರೋದು ಸರ್. ಓಕೆನಾ? ಓಕೆ. ಹಿಂದೆ ಎಲ್ಲ ಅವರು ಏನೋ MLA ಕಡೆಯಿಂದ ಎಲ್ಲಾ ರೀತಿಯಿಂದಲೂ ಫೆಸಿಲಿಟೀಸ್ಗಳನ್ನ ಕೊಡ್ತಾ ಇದ್ರಂತೆ. ಅವ್ರು ಫ್ರೀಯಾಗಿ ಕೊಡ್ತಾ ಇದಾರ ಅವರು? ಸರ್, ಯಾರು? MLA ಅವರು? ಇಲ್ಲ ಸರ್, ಅದೇ 1000 ರೂಪಾಯಿ ಇಸ್ಕೊಂಡ್ ಕೊಡ್ತಾ ಇರೋದು. ಅವ್ರದ್ದು ಯಾರ್ದೋ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮಕ್ಳಿಗೆ ಯಾಕೆ ದುಡ್ಡು ಹಾಕಿ ಇದ್ ಮಾಡ್ತಾ ಇದ್ರಿ? ಸರ್, ಅದನ್ನ ನೀವು ಪೇರೆಂಟ್ಸ್ಗಳು ಕೇಳ್ಬೇಕು ಸರ್. ದಯಮಾಡಿ ಅವರು ನಮ್ಗೆ ಒತ್ತಡ ಕೊಡ್ತಾ ಇದ್ದಾರೆ, ನೀವು ದುಡ್ಡು ಕೊಟ್ಟವ್ರಿಗೆ ಮಾತ್ರ ಯೂನಿಫಾರ್ಮು ಬುಕ್ ಕೊಡಿ ಅಂತೇಳಿ. ಅವ್ರ ಕಡೆಯಿಂದಲೇ ಯೂನಿಫಾರ್ಮು ಬುಕ್ಕುಗಳು ಮತ್ತೆ ಬ್ಯಾಗುಗಳೆಲ್ಲ ಅವ್ರ ಕಡೆಯಿಂದಲೇ ಮೊನ್ನೆ ಹೋಗಿ ಹನ್ನಾಳಿಂದ ತಗೋ ಬಂದ್ವಿ ನಾವು. ಈಗ ನಾವು ನನ್ನ ಆಫೀಸ್ ನಲ್ಲಿ ಕಂಪ್ಲೇಂಟ್ ಮಾಡಿ, ಸರ್ ಮೇಡಮ್ ಈ ತರ ಮಾಡ್ತಾ ಇದಾರೆ ಅಂತ ನಮ್ಮ ಆಫೀಸಿಗೆ ಫೋನ್ ಮಾಡಿದ್ರೆ, ಮೇಡಮ್ ಅವ್ರು ಹೇಳ್ದಂಗೂ ಮಾಡ್ಬೇಕು, ನಾವ್ ಹೇಳ್ದಂಗೂ ಮಾಡ್ಬೇಕು, ಎರಡನ್ನೂ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಆಫೀಸಲ್ಲಿ ಹೇಳ್ತಾರೆ. ನಾವ್ ಯಾವ ಕಡೆಗೆ ಮಾಡ್ಬೇಕು ಸರ್, ಹೇಳಿ. ಈಗ ಹೇಳಿ ಏನಾಗಿದೆ ಸರ್. ಅಂದ್ರೆ, ಬ್ಯಾಗ್ ಮೇಲೆ ತಾರಾ ಮಂಜು ಗೌಡ ಅಂತ ಹೇಳಿ ನೇಮ್ ಇದೆ. ಹೌದು ಹೌದು. ಅದು ಉಚಿತವಾಗಿ ಕೊಟ್ಟಿರ ಅಂತದ್ದು. ಹಾ ಓಕೆನಾ? ಹಾ ಇದನ್ನ ನೀವು ದುಡ್ಡಿಗಾಗಿ ಮಾರ್ಕತಾ ಇದ್ರಿ ಅಂತ ನನಗೆ ಮಾಹಿತಿ. ಸರ್, ದುಡ್ಡಿಗಾಗಿ ನಾನ್ ಮಾರ್ಕೋತಾ ಇಲ್ಲ, ಅವರಿಗೆ ಕಲೆಕ್ಟ್ ಮಾಡಿ ಕೊಡ್ತಾ ಇರೋದು. ನಾವು 5 ಪೈಸೆ ನಾವ್ ಇದನ್ನ ದುಡ್ಡು ಇಸ್ಕೋತಾ ಇಲ್ಲ. ನಮ್ಗೆ 5 ಪೈಸೆನೂ ಬೇಡ ಸ್ಕೂಲಿಂದ ನನಗೆ. ಆಯ್ತು, ನಾನೇ ನಿಮ್ಗೆ ಗೌರ್ಮೆಂಟ್ ಇಂದ ನಿಮ್ಗೆ ಯೂನಿಫಾರ್ಮ್ ಎಲ್ಲ ಕೊಡ್ತಾ ಇದಾರ ಇಲ್ವಾ? ಅದು 1 to 7th ವರ್ಗೂ ಕೊಡ್ತಾ ಇದಾರೆ ಸರ್. ನಾವು ಕೊಟ್ಟಿದೀವಿ, 2 ಈಗ ಸೆಟ್ ಮಕ್ಳಿಗೆ ಎಲ್ಲ ಕೊಟ್ಟಿದೀವಿ. ಗೌರ್ಮೆಂಟ್ ಏನ್ ಕೊಡುತ್ತೆ ಅದನ್ನ ಮಾತ್ರ ಕೊಡ್ಬೇಕು. ನೀವು ಪರ್ಚೇಜಿಗೆ ಹಿಡ್ಕೊಂಡ್ ಕೂತಿದ್ರ ನೀವು? ಸರ್, ಇಲ್ಲ ನೀವ್ ಬಟ್ಟೆ ಅಂಗಡಿ ನನ್ನನ್ನ ಏನಾದ್ರು ಯಾಕೆ ಇಟ್ಕೊಂಡಿದ್ರ ಬೈತಾ ನೀವು? ಇದ್ದೀರಾ ಸರ್? ನೀವು ನನ್ನನ್ನ ಯಾಕೆ ಬೈತಾ ಇದ್ದೀರಾ? ನನಗೆ ಯಾಕೆ ಇದ್ ಮಾಡ್ತಿದ್ದೀರಾ? ನನಗೂ ಅದಕ್ಕೂ ಆಯ್ತು, ಸಂಬಂಧ ಇಲ್ಲ. ಈಗ ಈ ಮಾತು ಬನ್ನಿ ಸರ್, ನಾನು MLA ಹತ್ರನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ಇವಾಗ ಆಯ್ತಾ? ನೀವು ದುಡ್ಡನ್ನ ಯಾವ ರೀತಿ ಕಲೆಕ್ಷನ್ ಮಾಡ್ಕೊಡ್ತಾ ಇದ್ರಿ ಮೇಡಮ್ ಅವರೇ? ಅವರು ಹೇಳಿರೋದು ಸರ್, MLA PA ಹೇಳಿರೋದು 1,000 ಕಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಆ ಮಾತಿನ ಮೇಲೆ ನಾವು ಕಲೆಕ್ಷನ್ ಮಾಡ್ತಿದೀವಿ ಸರ್, ಅಲ್ಲ, ಆಯ್ತು, ಅಷ್ಟೇನೆ. ಇವಾಗ 1000 ಕಲೆಕ್ಟ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ರಲ್ಲ, ನೀವೇನಾದ್ರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ದೀರಾ? ಯಾರ್, ನಾನಾ? ನಾನ್ ಸ್ಕೂಲ್ ಟೀಚರ್, ನಾನೇ ಬಟ್ಟೆ ಅಂಗಡಿ ಇಟ್ಕೊಳ್ಳಿ ಸರ್? ಮತ್ತೇನಕ್ಕೆ ವಸೂಲಿ ಮಾಡ್ತಾ ಇದ್ರ ನೀವು 11,000ನ? ಯಾವ್ದೋ ಮಂಜ ಸರ್, ಅನ್ನೋ ಅವ್ರು ಹೇಳಿದ್ರ ಕೇಳ್ರಿ. ಮೇಲ್ ನಾನು ಕಲೆಕ್ಟ್ ಮಾಡ್ತಾ ಇರೋದು ನಾನು. ಸರ್, 1 ಸೆಕೆಂಡ್, ನಾನು ಮಾತಾಡ್ತೀನಿ ಆಮೇಲೆ.